ಕೌತುಕವು ಅದೇನಮ್ಮಯ್ಯ? ಅರೆಯದ ಸರಳನಿಗೆ ಮರಳು ಹಿಡಿಯುವಂತೆ ನಿನಗೆ ದಾರು ಹೇಳಿದರು. ನಿನ್ನ ಗರ್ಭೋದ್ಭವದಲ್ಲಿರುವ ಬಗಲಾಡಿದಿರುವನ ಮಾತೆ ಕುರುಪತಿಯ ಸೈನ್ಯದಲ್ಲಿ ದುರಧೀರರಾದವರು ಸಾಮಾನ್ಯರೆಂದು ತಿಳಿದಿರಲಿಲ್ಲ. ನಾನೇನು ದುರ ಹೇಳಿ ಪುತ್ರನೇ ಮಾತೆ? ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಮೊದಲಾದ ವೀರರು ಷಡುರ ತಡೆನೆ ಒಡೆದಾಡಿ ದುರವನ್ನು ಮಾಡಿದ ಅಧಿರಥರು. ನಾನು ತನ್ನಗಳ ಕೈಗುಂದಿರುವ ಕಾಲದ ಬಲವೇನು ಮಾತೆ? ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಒಂದಾಡುವ ಮಗನೇ, ಎಷ್ಟು ಮಾತ್ರಕ್ಕೆ ಭಯಪಡಬೇಡ ಮಾತೆ. ಹೋದಂಡವನ್ನು ಹಿಡಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ಆಹೋ ದೇವಕಿ ಗರ್ಭೋದ್ಭವನಾದ ಮಾತೆ ಕಂದ, ಕಪಟ ಕುರುಬನ್ನ ಪಟಲದೊಳಗೆ ನಾನರಿಯದ ಸುಮಟ ಹತ್ತವರಾರಿರುವರು, ಕರ್ಣ ದ್ರೋಣಾದಿಗಳಿರುವರು. ಓ ಅಮ್ಮಯ್ಯ ಕನಯ್ಯ, ಕರ್ಣಾದಿಗಳು ಒಂದು ಕೂಡಿ ಬಂದರು ಎನ್ನೇ ಶರಸಂಧಾನದಿಂದ ಅವರ ಕಂದರ ಒಂದು ಕೆರ ಮಾತ್ರ ತರೆಯದಿದ್ದಳೆ ಎನ್ನ ಹಿಂಗಳಿತ ಬಲವೇನು ಮಾತೆ? ಓ ಮಾತೆ ಮಗನೇ, ಸಮೂಹಗಳು ನಿಗ್ರಹಿಸಿ ಪಾತ್ರರಲ್ಲರಿಗೆ ಶೀಘ್ರವಾಗಿ ಆಗ್ನೇಯಮ್ಮ ಹಾಡಿದರೆ ಮಾಡಿರೆ ವಿಘ್ನವಿಲ್ಲದೆ ಗೌರವನ ಬಲವನ್ನೆಲ್ಲ ಭಗ್ನ ಮಾಡಿದರೆ ಮಾತೆ ದೇವವನ್ನು ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳ ಮಾತೆ. ಅದೇನು ಚೆನ್ನಾಗಿ ಹೇಳ ಮಾತೆ. ಸಹಿ ಸಹಿ ಎನಗೆ ಒಳ್ಳೆ ದೋತಿಯನ್ನು ಬೇಡಿದೆ. ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ತಪ್ಪಿದ ಹಾಲಿಗೆ ಸಿಂಹದ ಮರಿ ಕೈವಶವಾಗುವುದೇ ಮಾತೆ? ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಂದರೆ ಅಯ್ಯೋ ಹೆಬ್ಬಾಲಿನ ಬಾಯಿ ಒಳಗೆ ಗುಬ್ಬಿ ಬಲಿ ಸಿಲುಕಿದಂತಾದೀತು. ಗುಬ್ಬಿಯ ಬಲಿಯೊಳಗೆ ಹೆಬ್ಬಲಿಯ ಬೀಳುವುದೇ ಮಾತೆ? ಮಗನೇ ಅಮ್ಮಯ್ಯ, ಈ ಪೊಡವಿಯನ್ನು ನಡುಗಿಸುವ ಸಾಲ್ಗಟ್ಟಿ ಸೊಕ್ಕಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲು ಬಿಡದೆ ಮುತ್ತಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅಕ್ಕರದಿಂದ ದೂರುದಾರು. ನೀನು ಎಷ್ಟು ಮಾತ್ರಕ್ಕೆ ಭಯಪಡಬೇಡ ಮಾತೆ. ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನಿಗೆ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ. ಅಮ್ಮಯ್ಯ, ಎನ್ನನ್ನು ನುಡಿಯಲಾರಿದು ಹೇಳು. ಕೇಳುವೆ ನಮ್ಮ ಕುರುಪಾನ ಪಡೆಯನ್ನ ಹುಡುಗ ಮರಿಯಾದಾಡೇ
ಮರೆಯಾದರೆ ನೋಡೆ ಹಾಗೇಳು ಮಾಡದೆ ಮಡಿಗಾಲಿ ಹಾಗೇಳು ಕಂದ ಬೆಡಗಣ್ಣಾದಿಗಳನ್ನು ತಡೆದು ಯುದ್ಧ ಮುಂಕೊಡುವ ಕಡುಗಲಿ ಪರಾಕ್ರಮನಿಗೆ ಅಡಿಗಡಿಗೆ ಹುಡುಗನೆಂದು ನುಡಿದರೆ ಶೌರ್ಯದವ ನಾನೇನು ಬಡವನೇ ಹೇಗೆ ಅವೋ ಅಮ್ಮಯ್ಯ ಅನಯ್ಯ ಕೊಪ್ಪಿಯ ಬಲೆಯೊಳಗೆ ಎಪ್ಪಲಿಯು ಹೇಳುವುದೇ ಕೊಪ್ಪಿದ ಹಾನಿಗೆ ಸಿಂಹದ ಮರೆಯು ಕೈವಶವಾಗುವುದೇ ದೇವತೆಗಳು ರಪ್ಪರಿಸಿ ನಿಪ್ಪೆರಗಾಗುವಂತೆ ದುರ್ಬಲರಾದ ಕೌರವರೆಂಬ ಕಪ್ಪಕ್ಕಿಗಳು ಕಪ್ಪಯ್ಯ ಭಾಗ ಮಾಡಿ ಬರಬೇಡ ಮಾತೆ ಓ ಮಾತೆ ಓ ಜಗದೊಳಕಲಿ ವೀರನಾದ ಪ್ರಾಜ್ಞದ ಪಾತ್ರ ನಂದನಿಗೆ ಆ ದುಷ್ಟ ಅಧಮರ ದೌರ್ಜನ್ಯವು ಎಷ್ಟು ಮಾತ್ರಕ್ಕೂ ಊರ್ಜಿತವಾಗಲರಿಯದು ಮಾತೆ ನೇಮವನ್ನು ಕೊಡಲಿ ಅತಿ ಜಾಗ್ರತೆ ಕಂದ ಅಮ್ಮಯ್ಯ ನಿನ್ನ ಹಠವನ್ನು ಬಿಡಲಾರಿಯ ಮಗನೇ ಸಮುದ್ರ ಬಿಡುವುದಿಲ್ಲ ಮಾತೆ ಹೇಳಿಗೆ ಕೇಳು ಚೆನ್ನಾಗಿ ಹೇಳು ಮಾತೆ ಬೇಡ ಎಂಥ ಕೂಡ ಮಾಡಲು ನಿನ್ನಾಗೆ ಬೇಡುವರು ಸಹಜ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಮಾತೆ ಬೇಡ ಮಗನೇ ಬೇಡಿಕೊಂಡೆನು ಮಾಡದಿರು ಆತುರ ಬೇಗನೆ ಅಲ್ಲ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಮಾತೆ ಬೇಡ ಮಗನೇ ಬೇಡಿಕೊಂಡೆನು ಮಾಡದಿರು ಆತುರ ಬೇಗನೆ ಮಗನೇ ಆಡಿ ಪಾಡುವುದನ್ನು ಬಿಟ್ಟು ಕಂದ ಅಮ್ಮಯ್ಯ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಮಾತೆ ಆಡಿ ಪಾಡುವುದನ್ನು ಬಿಟ್ಟು ಕೂಡಿ ಕಾಳಗಬೇಕು ಮಗನೇ ಮಗನೇ ಅಪ್ಪ ಮಗನೇ ಅಮ್ಮಯ್ಯ ನಿನಗೆ ವಿಧ
ವಿಧವಾಗಿ ಬೇಡವೆ ಎನ್ನ ನುಡಿಯನ್ನು ಮೀರಬೇಡ ಬೇಗನೆ. ಅದೇನು ಹೇಳು ಮಾತೆ. ಎಂತ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು, ಹ, ಆದರೆ ಸಂತಾನವೆಂಬ ಐಶ್ವರ್ಯವನ್ನು ಕಾಣುವುದು ಎಂದಿಗೂ ಆಗಲಾರದು. ನಾನೇನು ದುರ ಹೇಳಿ ಪುತ್ರನಲ್ಲ ಮಾತೆ. ಕಂದ, ಅಮ್ಮಯ್ಯ, ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಪ್ರಾಪ್ತಗೊಳಿಸಬೇಕಲ್ಲದೆ ಭಕ್ತತನದಿಂದ ಕೌರವನ ಬಿಂಕವನ್ನು ಮುರಿವೆನೆಂದರೆ ಎನ್ನ ಮನಸ್ಸು ಒಪ್ಪದು. ಎಷ್ಟು ಮಾತ್ರಕ್ಕೂ ಭಯಪಡಬೇಡ ಮಾತೆ. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಅಹೋ ಪಡೆದ ಜನನಿ ಮಗನೇ, ಕೂಲಗಿರಿ ಪರ್ವತಗಳನ್ನು ನಲಗಿಸಿ ಬರುವಗಲಿ ತಿಲಕನಂ ಬಾಲಕನೆಂದು ಊಹಿಸಬಹುದೇ. ಅವೋ ಮಾತೆ. ಕಂದ, ಕರ್ರಪಾಲಮಂ ಜಡಿದು ರಿಪುಕುಲಕ್ಕೆ ಕಾಲ ಭೈರವನಂ ನೆನೆಸರಿದ್ದಡೆ ಅವನು ಏಕೆ ಅದಕ್ಕೆ ಉರಗಗಳ ಸಮೂಹದಲ್ಲಿ ಗರುಡ ಮರಿಯು ಬೆದರುವುದೇ, ವನ್ನಿ ಜಾರಿ ಇಮ ಕಂಜುವುದೇ, ಯುದ್ಧ ಕಾಂತಿಯ ಮತ್ ಗೋಪಾಲ ಜಾರಿ ದುರಿತಿರುವುದಮ್ಮಯ್ಯ. ಓಮ್ಮಯ್ಯ, ಕಂದ, ತಾಯಿಗೆ ಮತ್ತು ಶೂನ್ಯರಾದ ಕೌಬಂಡ ಗೌರವರೆಂಬ ಮತ್ತು ಮೋಹದ ಕುವರನ್ನು ತಡೆದು ಬರಬೇಡ ಮಾತೆ. ವೀರ ಮಾತೆ ಎಂಬ ಬಾಬುವನ್ನು ನೂಸಿ ಎನ್ನಿಗೆ ಆಶೀರ್ವಾದ ಮಾಡು ಜನನಿ ಸೌಖ್ಯ ಕುಮಾರ, ಅಯ್ಯ, ನಿನ್ನ ಹಠವನ್ನು ಬಿಡಲಾರೆಯ ಮಗನೇ. ಮಾತ್ರಕ್ಕೆ ಬಿಡುವುದಿಲ್ಲ ಮಾತೆ. ನಿನ್ನ ತಂದೆಯು ಬಂದು ಕಂದನು ಎತ್ತ ಪೋಜಿಗೆನೆಂದು ಕೇಳಿದರೆ ಏನೆಂದು ಹೇಳಬೇಕು ಮಗನೇ. ರಣಮಂಡಲ ನಡಿಗೆ ಹೋಗಿರುವನೆಂದು ಹೇಳ ಮಾತೆ. ನೀನು ಹಿಂದಿರಿಗೆ ಬರದಿದ್ದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತ ಆಗುವುದಿಲ್ಲವೇ ಕಂದ. ಅಷ್ಟು ಮಾತ್ರಕ್ಕೂ ಭಯಪಡಬೇಡ ಮಾತೆ. ಕುಮಾರ, ಅಮ್ಮಯ್ಯ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳ ಮಾತೆ. ಸಲ್ಲಾದು ಶ್ರೀಕಾರಿ ನಿಲ್ಲಾದೆ ಪೋದೆಯಾಡು ಒಳ್ಳೆ ಕೆಲಸವು ಅಲ್ಲಾರೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಪುರುಷರು ನನ್ನನ್ನು ಮೆಚ್ಚುವರೇ. ಎಲ್ಲ ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರುವೆನು ಮಾತೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿದೆ ಎಂದು ಮನೋ ಕೋರಿಕೆಯನ್ನು ಗೈಯುವರು. ಹೌದು ಮಾತೆ. ಘೋರ ತರಮಾದರಣ ಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಜಲನಿಧಿಯ ಮಧ್ಯವನ್ನು ಪಕ್ಕು ಹಿಂತಿರುಗಿ ಬರಬಹುದು. ಅಹೀಪತಿಯ ಪಣಿಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ
ಹೋಗಿ ತಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ತಪ್ಪು ಗೆಲುವ ಬಂದಿ ಎಂದಿಗೂ ಬರಲಾಗದು. ಓಹೋ ಪಡೆದ ಜನನಿ ಬಲ್ಲಿದೊಡವೆ ಗೆಲ್ಲು ಹೋಗೆಂದು ನಿನಗೆ ನಾನು ನಿಯಮವನ್ನಿಟ್ಟರೆ ಎಲ್ಲ ಪುರುಷರಾದವರು ನನ್ನನ್ನು ಕಲ್ಲು ಮನುಷ್ಯನೆಂಬುದಕ್ಕೆ ಸಂಶಯವೇ ಇಲ್ಲ. ಆದ ಕಾರಣ ನಿನ್ನ ಕಲ್ಲು ಹಿಡಿದು ನಾನು ಬೇಡಿಕೊಂಬುವೆ. ನೀನು ಸರಿಯದ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಓಹೋ ಪಡೆದ ಜನನಿ ಕಂದ, ಓಹೋ ಪಡೆದ ಜನನಿ ಬಿಡು ಬಿಡು ನಿನ್ನ ಮನದ ಯೋಚನೆ. ನಿಮ್ಮ ರೀತಿಯು ತೆರಿಗೆ ಹರಿವ ನೆಡುವುದುಂಡ ಅಸಹ್ಯಕರವಾದ ಮುಸರಿಯಂ ತಿಂದು ಜೀವಿಸುವ ಮಕ್ಷಕ ಸೈನ್ಯ ಸಮೂಹವೆಲ್ಲ ಕೂಡಿ ಹರಿಯಕ್ಷರಂ ಗೆಲ್ಲುವುದುಂಟೆ. ಕೌರವರೆಂಬ ಕುರಿಯ ಬಲದೊಳಗೆ ಹಿರಿಯ ಮುರಿಯ ತೋರಿದಂತೆ ಈಗ ಈ ಎನ್ನ ಸರಸಂಧಾನದವರ ಬಲವನ್ನೆಲ್ಲ ಮುರಿದು ಬರಬೇನೋ. ಅಹೋ ಮಾತೆ ಮಗನೇ, ಜನ್ಮ ಜನ್ಮಾಂತರ ಸಹಕಾರಿಯಾದ ವೀರ ಕ್ಷತ್ರಿಯ ಧರ್ಮ ಮಾನಸರಾಗಿ ಮುಂದಿಡುವ ಒಂದು ಹೆಜ್ಜೆಗೆ ಅಶ್ವಮೇಧ ಫಲ ಪ್ರಾಪ್ತಿ ಆಗುವುದೆಂದು ಸುದ್ದಿಗಳು ಶಾಶ್ವತವಾದ ಈ ಶರೀರವನ್ನು ನೆಚ್ಚಿ ಜಿಂಜರಿದರೆ ವ್ಯರ್ಥವಾಗಿ ಕೆಡುವುದೆಂದು ಹಾರಿಯರು ಎಚ್ಚರಗೊಟ್ಟಿರುವರು. ಅಮ್ಮಯ್ಯ ಕರಪಲ್ಲವದಿ ಬಿಲ್ಬಿಡಿದು ಶಲ್ಯ ದ್ರೋಣಾದಿಗಳು ಜನ್ನುವಂತೆ ಮಾಡಿ ಬರುವನು ಧನಂಜಯನ ಗಾಂಧೆ ಹಿಡಿದಿಲ್ಲ ಮನದ ಚಿಂತೆ. ಹೊರಗೆ ಹೋದರೆ ನಿನ್ನ ಕರಿಬೇಗ ಎನ್ನುವ ಸರಸಾದ ನುಡಿಗೆ ನಿಲ್ಲೋ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳ ಮಾತೆ. ಮಾರನಂತಿಹ ಘೋರ ನಿನ್ನನು ಘೋರ ರಣರಂಗಕ್ಕೆ ಕಳುಹಲು. ಮಗನೇ, ನಿನ್ನನ್ನು ರಣರಂಗಕ್ಕೆ ನಾನು ಹೇಗೆ ಕಳುಹಿಸಲಿ ಕಂದ? ಎಷ್ಟು ಮಾತ್ರಕ್ಕೆ ಭಯಪಡಬೇಡ ಮಾತೆ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳ ಮಾತೆ. ಕಡುಹಾಲು ಮಗನೇ, ವೀರ ಸಿಂಧು ಪುರೀಶ ಮೆಚ್ಚನು. ಅಮ್ಮಯ್ಯ ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳ ಮಾತೆ. ವೀರ ಸಿಂಧು ಪುರೀಶ ಮೆಚ್ಚನು ಘೋರ ಸಮರಕ್ಕೆ ಬೇಡು ಮಗನೇ. ಮಗನೇ ಮಗನೇ ಚಂದನಾದ ಅಭಿಮನ್ಯನೇ, ಅಮ್ಮಯ್ಯ ಕೆರಡೆದರು ಎಂದನೆ ಬೆಂದಿನ ದುರಕ್ಕೆ ಬೇಗನೆ. ಎಷ್ಟು ಮಾತ್ರಕ್ಕೆ ನಿಲ್ಲುವುದಿಲ್ಲ ಮಾತೆ. ಪುತ್ರ ದುಃಖಂ ನಿರಂತರಂ ಅಂದ ಹಾಗೆ ನನ್ನನ್ನು ಪುತ್ರಾಗ್ನಿ ಎಂಬ ಜಾಲಿಯಲ್ಲಿ ದಹಿಸಬೇಡ. ಎಷ್ಟು ಮಾತ್ರಕ್ಕೆ ಭಯಪಡಬೇಡ ಮಾತೆ. ಅಮ್ಮಯ್ಯ ಸಂತ ಪುಟ್ಟ ತೊಡಗುಡಿ ಹೋಗಿರುವ ಕಾಂತನ ಬದಲು ಚಿಂತಾಮಣಿಯ ಪುತ್ರರತ್ನವು ಎತ್ತ ಪೋಗಿಯನ್ನು ಸಿದ್ಧರಿಸಿದರೆ ಆತನಿಗೆ ನಾನು ಏನೆಂದು ಮರುನಾಥ ದ್ರೋಣರು ನಿರ್ಮಿಸಿದ ಚಕ್ರಬಿಂಬದ ಗೋಡಿಯಂ ಬೇದಕ್ಕೆ ಹೋಗಿರುವರೆಂದು ಹೇಳ ಮಾತೆ. ನೀನೆ ಎತ್ತ ಹೋಗಿದ್ದರೂ ಕರಿಯ ಕುಂಭಸ್ಥಲವನ್ನು ಸೀಳುವ ಸಿಂಹದ ಮರಿಯೇ ಇತ್ತಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನ ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು. ಎಷ್ಟು ಮಾತ್ರಕ್ಕೆ ನಿಲ್ಲುವುದಿಲ್ಲ ಮಾತೆ.
ಕಂದ ಅಮ್ಮಯ್ಯ ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಹಜವಾಗಿ ಹೋಗಿರುವ ಬಲವೇನು ಮಾತೆ? ಸಿದ್ಧ ಪುರುಷನಿಗೆ ಎಂದಿಗೂ ಮೆಚ್ಚಲಾರನು ಬಾಲ ಭಜನಶೀಲ. ವೇದನ್ ತಕ್ಕೊಂಡಿರ್ತಾನಂತೆ ವೇದನ್ ತಕ್ಕೊಂಡಿರ್ತಾನಂತೆ ಅಹೋ ಪಡೆದ ಜನನಿ ಕಂದ ಎಷ್ಟು ಹೇಳಿದರೂ ಬಿಳಿಯಲ್ಲಿ ನಿನ್ನ ಮನವಿ ಯೋಚನೆ ಪೂರ್ವ ಸುಕೃತ ಬಂದಿದ್ದರೆ ಮೇರು ಪರ್ವತದಲ್ಲಿದ್ದಡೇನು ಭಾರತೀಯ ಮಧ್ಯದಲ್ಲಿದ್ದಡೇನು ಅಥವಾ ವೈರಿಗಳ ಮನ ಸಮೂಹದಲ್ಲಿ ಭಯವೇನು? ಓ ಮಾತೆ ಮಗನೇ ಜಡಜೋತ್ಸವನ್ನು ಮರೆದ ಪ್ರಾರಬ್ಧಿಯು ಬಿಡುಗಡೆಯಾಗಿ ನಿಲ್ಲುವುದಕ್ಕೆ ಜೀವನ್ ಮುಕ್ತನಿಗೂ ಸಹ ಅಸಾಧ್ಯ ಬಂದ ಬಳಿಕ ದಾರಿಗೂ ಸಾಧ್ಯವಾದೀತು. ಓಮಯ್ಯ ಕಂದ ಇಂದಿನ ದಿನ ತಂದೆಗಳ ಐವರು ಕೈ ಮುಂದಿರುವ ಕಾಲದ ಕಂದನಿತ ಬಲವೇನು ಮಾತೆ? ಇಂದಿನ ದಿನ ಪುರಂದರಾಜ ದಿವಿಜಯರು ಒಂದುಗೂಡಿ ಬಂದರು ಇಂದಿರುವರಲ್ಲ ಕಡಲೊಳರಗುವ ಜಲ ಬಲ ಹಿಡಿದು ತೀರ್ಕಡಿದು ಚಕ್ರಮ ತುಡುಕಿದರೆ ಅವನು ಕಡಿದಿರುವನು. ಜಲ ಬಲ ಹಿಡಿದು ಜನಕನಾದ ಸಮರ ಕರುವಾದರೆ ಮುನೆ ಹೊಡೆದು ಧ್ವಜಪಥ ಹಾಕಿ ಎಲ್ಲಿ ಮೆರೆಯುವ ಹನುಮನ್ ಎಂದು ತಿಳಿಸಿ ಬಿಡುವೆನು. ಕರಪಲ್ಲವನ್ನು ನಿಲ್ಬಿಡಿದು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ನನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಎಲ್ಲರೂ ನನ್ನ ವಂಶದವರೆಲ್ಲ. ಓಮಯ್ಯ ಕಂದ ಬಲಹೀನನಾದ ಗುರುಪತಿಗೆ ನಿಮ್ಮಣ್ಣನಾದ ಬಲರಾಮನೇನಾದರೂ ಬೆಂಬಲವಾಗಿ ಬಂದರೆ ಅವನ ಹಲಾಯ್ದ ಮಂಪಂಬರಿಗೆ ಏಳು ಹದಿತ್ತಡೆ ಎನ್ನೊಮ್ಮೆಯನ್ನ ಕರಾಪದಿಂದ ಬಿಡಿಯುವುದಿಲ್ಲ. ಎನ್ನ ಧೈರ್ಯವನ್ನು ಎನ್ನ ಯಾತ್ರೆ ಮಾಡುವುದು ನಿನ್ನ ಪಾತ್ರಗಳನ್ನು ಕೊಡುವುದಿಲ್ಲ. ಅಪ್ಪ ಸಾರಥಿ ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಹೌದು ಮಾತೆ. ಇವನ ಮಡದಿಯರಾದ ಉತ್ತರಿ ಕನಕಾಂಗಿರನ್ನು ಕಳಿಸಪ್ಪ ಸಾರಥಿ ಅತಿ ಜಾಗ್ರತೆ. ತಮ್ಮ ಇಷ್ಟದಂತಾಗಲಿ ಮಾತೆ. ಉತ್ತರ ಕನಕಾಂಗಿ